ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಸೆಪ್ಟೆಂಬರ್ 13 ಮತ್ತು 14ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ನೀತಿ ಆಯೋಗ್ ಲೈಕ್ ಬಾಡೀಸ್ ಇನ್ ಸ್ಟೇಟ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ನೀತಿ ಆಯೋಗ, ಪ್ಲಾನಿಂಗ್ ಕಮಿಷನ್, ಕೋಆಪರೇಟಿವ್ ಫೆಡರಲಿಸಂ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಹೇಗೆ ನಮ್ಮ ರಾಷ್ಟ್ರದಲ್ಲಿ ನೀತಿ ಆಯೋಗವನ್ನು ತಂದಿದ್ದೇವೆ, ಈ ಹಿಂದೆ ಪ್ಲಾನಿಂಗ್ ಕಮಿಷನ್ ಅನ್ನುವಂಥದ್ದು ಇತ್ತು. ಪ್ಲಾನಿಂಗ್ ಕಮಿಷನ್ ಅನ್ನು ರೀಪ್ಲೇಸ್ ಮಾಡಿ 2015ರಲ್ಲಿ ನೀತಿ ಆಯೋಗವನ್ನು ನಾವು ತಗೊಂಡ್ಬಂದಂಥದ್ದು. ಇದೇ ರೀತಿಯಾಗಿ ರಾಜ್ಯಗಳಲ್ಲೂ ಕೂಡ ನೀತಿ ಆಯೋಗದಂತಹ ಬಾಡೀಸ್ಗಳನ್ನು ತರುವಂಥದ್ದನ್ನು ಈ ಆರ್ಟಿಕಲ್ ಚರ್ಚೆ ಮಾಡ್ತಾ ಇದೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥದ್ದು ನೀತಿ ಆಯೋಗದ ವಿಸ್ತೃತ ರೂಪ ಆಗಿದೆ. ಈ ಒಂದು ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳಿ ಇದು ರಾಷ್ಟ್ರ ಮಟ್ಟದಲ್ಲಿ ಇದ್ರೆ, ಇದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ದಿ ಸ್ಟೇಟ್ಸ್ ಅನ್ನುವಂತೆ ಬರುವಂತ ಆಯೋಗಗಳು ಮುಂಬರುವಂತ ದಿನಗಳಲ್ಲಿ ರಾಜ್ಯಗಳಲ್ಲಿ ಕಾಣಬಹುದು ಅನ್ನುವಂಥದ್ದನ್ನ ಇದು ಮಾತನಾಡ್ತಾ ಇರ್ತಕ್ಕಂಥದ್ದು. ಈಗ ರಾಜ್ಯಗಳಲ್ಲಿ ಇರುವಂತ ಪ್ಲಾನಿಂಗ್ ಬೋರ್ಡ್ಸ್ಗಳನ್ನ ರೀಪ್ಲೇಸ್ ಮಾಡಿ ಫಾಸ್ಟರ್ ಇನ್ಕ್ಲೂಸಿವ್ ಎಕಾನಮಿಕ್ ಗ್ರೋತ್ ಅನ್ನ ತರುವಂತ ಸಿಮಿಲರ್ ಬಾಡೀಸ್ಗಳನ್ನ, ನೀತಿ ಆಯೋಗದಂತ ಸಿಮಿಲರ್ ಬಾಡೀಸ್ಗಳನ್ನ ಅಲಾಂಗ್ ವಿತ್ ದಿ ವಿಷನ್ ಡೆವಲಪ್ಡ್ ನೇಷನ್ ಆಗಿ 2047ರ ಒಳಗಾಗಿ ಭಾರತ ಆಗುವಂತ ಒಂದು ದೃಷ್ಟಿಕೋನ ವಿಷನ್ ಒಟ್ಟಿಗೆ ನಾವು ಈ ರೀತಿಯ ಬಾಡೀಸ್ಗಳನ್ನ ರಾಜ್ಯಗಳಲ್ಲಿ ರೀಪ್ಲೇಸ್ ಮಾಡ್ತಿದ್ದೇವೆ ಪ್ಲಾನಿಂಗ್ ಕಮಿಷನ್ಸ್ಗಳ ಬದಲಾಗಿ. ಹಾಗಾದ್ರೆ ನೀತಿ ಆಯೋಗದ ಬಗ್ಗೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇದೊಂದು ಅಪೆಕ್ಸ್ ಪಬ್ಲಿಕ್ ಪಾಲಿಸಿ ಥಿಂಕ್ ಟ್ಯಾಂಕ್ ಅಂತ ಹೇಳಿ ಭಾರತ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥದ್ದನ್ನ ಕಾಣಬಹುದು. 2015ರಲ್ಲಿ ಇದು ಪ್ಲಾನಿಂಗ್ ಕಮಿಷನ್ ಅನ್ನ ರೀಪ್ಲೇಸ್ ಮಾಡಿ ನೀತಿ ಆಯೋಗ ಅನ್ನುವಂಥದ್ದು ಜಾರಿಗೆ ಬಂತು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಬಾಟಮ್ ಅಪ್ ಅಪ್ರೋಚಿನ ಕಡೆ ಇದು ಗಮನವನ್ನ ಹರಿಸ್ತಾ ಇದೆ. ಅಂದ್ರೆ ಕೆಳಗಿನಿಂದ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಬದಲಾವಣೆಗಳನ್ನು ತರುವಂಥದ್ದು, ಅಲ್ಲಿಂದಲೂ ಕೂಡ ಪ್ಲಾನಿಂಗ್ ಅನ್ನ ಮಾಡುವಂಥದ್ದು ಮತ್ತು ಅಲ್ಲಿಂದಲೂ ಕೂಡ ಬದಲಾವಣೆಗಳಿಗಾಗಿ ಈ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ. ಕೋಆಪರೇಟಿವ್ ಫೆಡರಲಿಸಂ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಮುಖ್ಯವಾದಂಥ ಒಂದು ಪ್ರಿನ್ಸಿಪಲ್. ರಾಜ್ಯಗಳ ನಡುವೆ ಒಂದು ಕೋಆಪರೇಷನ್ ಅನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಇದರಲ್ಲಿ ಮುಖ್ಯವಾಗಿ 2 ಕಾಂಪೊನೆಂಟ್ಸ್ಗಳು ಬರುತ್ತೆ. ಒಂದು ಟೀಮ್ ಇಂಡಿಯಾ ಹಬ್ ಅನ್ನುವಂಥದ್ದು, ಮತ್ತೊಂದು ನಾಲೆಡ್ಜ್ ಅಂಡ್ ಇನೋವೇಷನ್ ಹಬ್ ಅನ್ನುವಂಥದ್ದು. ಟೀಮ್ ಇಂಡಿಯಾ ಹಬ್ ಅನ್ನುವಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಒಂದು ರೀತಿಯ ಇಂಟರ್ಫೇಸ್ ಆಗಿ ಕಾರ್ಯ ಮಾಡುತ್ತೆ. ಇನ್ನು ನಾಲೆಡ್ಜ್ ಅಂಡ್ ಇನೋವೇಷನ್ ಹಬ್ ಅನ್ನುವಂಥದ್ದು ನೀತಿ ಆಯೋಗದ ಥಿಂಕ್ ಟ್ಯಾಂಕ್ ಅಕ್ಯುಮೆನ್ ಆಗಿ ಇದು ಬಿಲ್ಡ್ ಆಗಿರ್ತಕ್ಕಂಥದ್ದು. ಇನ್ನು ಈ ರೀತಿಯ ನೀತಿ ಆಯೋಗದಂಥ ಬಾಡೀಸ್ಗಳನ್ನ ರಾಜ್ಯಗಳಲ್ಲಿ ಸೆಟಪ್ ಮಾಡುವಂತ ಉದ್ದೇಶ ಯಾತಕ್ಕಿದೆ, ಯಾಕಾಗಿ ಬೇಕಾಗಿತ್ತು? ಈಗ ಆಲ್ರೆಡಿ ರಾಜ್ಯಗಳಲ್ಲಿ ಪ್ಲಾನಿಂಗ್ ಬೋರ್ಡ್ಸ್ ಇದೆ, ಹಾಗಿದ್ದು ಕೂಡ ಯಾಕೆ ಈ ರೀತಿಯ ನಿರ್ಧಾರ ಅಂತ ಅಂದ್ರೆ, ರಾಜ್ಯಗಳು ಭಾರತದ ಒಂದು ಎಕಾನಮಿಯ ಗ್ರೋತಿನ ಡ್ರೈವರ್ಸ್ ಅಂತ ಕರಿಬಹುದು. ನ್ಯಾಷನಲ್ GDP ಯಾವ ರೀತಿ ಇರುತ್ತೆ ಅದರ ಒಂದು ಗ್ರೋತ್ ಆಗಬೇಕು ಅಂತ ಅಂದ್ರೆ ರಾಜ್ಯಗಳ ರೇಟ್ಸ್ ಆಫ್ ಗ್ರೋತ್ ಕೂಡ ಹೆಚ್ಚಾಗಬೇಕಾಗತ್ತೆ. ಉದಾಹರಣೆಗೆ ಡಿಫೆನ್ಸ್, ರೈಲ್ವೇಸ್ ಮತ್ತು ಹೈವೇಸ್ ಅನ್ನ ಹೊರತುಪಡಿಸಿ ಇನ್ನುಳಿದ ರಾಜ್ಯಗಳ ಎಲ್ಲ ಆದಾಯ ಮೂಲಗಳನ್ನ ಗ್ರೋತ್ ಅನ್ನ ಅಗ್ರಿಗೇಟ್ ಮಾಡಿದ ನಂತರದಲ್ಲೇ ನಮ್ಮಲ್ಲಿ GDP ಅನ್ನುವಂಥದ್ದು ಹೊರಬರುತ್ತೆ ರಾಷ್ಟ್ರ ಮಟ್ಟದಲ್ಲಿ. ಹಾಗಾಗಿ ಹೆಲ್ತ್ ಅನ್ನ, ಎಜುಕೇಶನ್ ಅನ್ನ, ಸ್ಕಿಲ್ಲಿಂಗ್ ಅನ್ನ, ಈ 3ಕ್ಕೆ ಪ್ರಾಥಮಿಕವಾದಂಥ ಒಂದು ಸಿಗ್ನಿಫಿಕೆನ್ಸ್ ಅನ್ನ ನೀಡಿ ರಾಜ್ಯ ಸರ್ಕಾರಗಳಲ್ಲಿ ಇವುಗಳ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಪ್ರೈಮರಿಲಿ ಆಗಬೇಕಾಗಿದೆ. ರಾಜ್ಯಗಳಲ್ಲಿ ಇದರ ಒಂದು ರೋಲ್ ಅನ್ನುವಂಥದ್ದು ಬಹುಮುಖ್ಯವಾಗಿ ಆಗಬೇಕು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಿಗೆ ಮಹತ್ವವನ್ನು ನೀಡಬೇಕು. ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗೆ ಮಹತ್ವವನ್ನು ನೀಡುವಂಥದ್ದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಗಮನ ಹರಿಸುವಂಥದ್ದು, ಕ್ರೆಡಿಟ್ ಫ್ಲೋಸ್ ಮತ್ತು ಅರ್ಬನೈಸೇಷನ್ ಕಡೆ ಗಮನ ಹರಿಸುವಂಥದ್ದು, ಇವೆಲ್ಲವೂ ಮುಖಾಂತರವಾಗಿ ಸುಸ್ಥಿರವಾಗಿ ಅಭಿವೃದ್ಧಿಯಾಗುವಂತೆ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ನ ಕಡೆಗೆ ಗಮನ ಹರಿಸುವಂಥದ್ದು. ಅದನ್ನ ಈ ಮುಂಬರುವಂತ ಸ್ಟೇಟ್ ಬಾಡೀಸ್ ಏನಿರುತ್ತೆ, ನೀತಿ ಆಯೋಗದಂತ ಸ್ಟೇಟ್ ಬಾಡೀಸ್ಗಳು ಮಾಡುತ್ತೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯ ಬದಲಾವಣೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾವೆ. ಕೆಲವು ರಾಜ್ಯಗಳು ತಮ್ಮಲ್ಲಿರುವಂತಹ ಪ್ಲಾನಿಂಗ್ ಕಮಿಷನ್ಸ್ ಅಥವಾ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರ್ತಾ ಬಂದಿದ್ದಾವೆ. ಈ ಹಿಂದೆ ಸ್ಟೇಟ್ 5 ಇಯರ್ ಪ್ಲಾನ್ಸ್ ನೊಟ್ಟಿಗೆ ಕಾರ್ಯ ಮಾಡ್ತಾ ಇತ್ತು, ಪ್ಯಾರಲಲ್ ಆಗಿ ರಾಷ್ಟ್ರದಲ್ಲಿ ಯಾವ ರೀತಿ 5 ಇಯರ್ ಪ್ಲಾನ್ಸ್ ಇತ್ತೋ ಆ ರೀತಿಯಾಗಿ. ಆದರೆ ಈಗಾಗಲೇ ಏನು ನೀತಿ ಆಯೋಗ ತರ್ತಿರ್ತಕ್ಕಂಥ ಹಲವಾರು ವಿಚಾರಗಳಿದೆ, ಅದರೊಟ್ಟಿಗೆ ಕೋಆಪ್ ಅಪ್ ಮಾಡುವಂತೆ ಈಗಾಗಲೇ ಕೆಲವೊಂದು ಬದಲಾವಣೆಗಳನ್ನ ರಾಜ್ಯಗಳು ಮಾಡ್ತಾ ಇದೆ. ಆದರೆ ಹಲವಾರು ರಾಜ್ಯಗಳಲ್ಲಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಸ್ ಅನ್ನುವಂಥದ್ದು ಹ್ಯೂಜ್ ಮ್ಯಾನ್ ಪವರ್ ಅನ್ನ ಹೊಂದಿದ್ದು ಕೂಡ ಇಟ್ ಇಸ್ ಆಲ್ಮೋಸ್ಟ್ ಡಿಫಂಕ್ಟ್ ಆಗಿದೆ. ಸರಿಯಾದ ಕ್ಲಾರಿಟಿ ಅನ್ನುವಂಥದ್ದು ಅವು ಏನು ಕಾರ್ಯ ಮಾಡ್ತಿದ್ದಾವೆ ಅನ್ನೋದ್ರ ಬಗ್ಗೆ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಈ ರೀತಿಯ ಒಂದಷ್ಟು ಸ್ಟೇಟ್ಗೆ ನೀತಿ ಆಯೋಗದಂತ ಸಿಮಿಲರ್ ಆದಂಥ ಬಾಡೀಸ್ಗಳನ್ನ ರಾಜ್ಯಗಳಲ್ಲಿ ತರುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಹಾಗಾದ್ರೆ ಏನ್ ಅಜೆಂಡಾ ಇದೆ ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ಅಂದ್ರೆ, ಸದ್ಯಕ್ಕೆ ಮೊದಲ ಹಂತದಲ್ಲಿ 8ರಿಂದ 10 ರಾಜ್ಯಗಳಲ್ಲಿ ಇದನ್ನು ಸೆಟಪ್ ಮಾಡಿ 2023ರ ಮಾರ್ಚ್ನ ವೇಳೆಗೆ ಭಾರತದಾದ್ಯಂತ ಎಲ್ಲ ರಾಜ್ಯಗಳಿಗೂ ರೀಚ್ ಔಟ್ ಮಾಡುವಂಥದ್ದು ಮುಖ್ಯ ಉದ್ದೇಶ. ಈ
ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಅಸ್ಸಾಂ ಈ 4 ರಾಜ್ಯಗಳಲ್ಲಿ ಕೆಲವೊಂದಷ್ಟು ಕಾರ್ಯಗಳು ಶುರು ಆಗಿರೋದನ್ನು ಕೂಡ ಕಾಣಬಹುದು. ಮಹಾರಾಷ್ಟ್ರ, ಒಡಿಸ್ಸಾ, ಆಂಧ್ರ ಪ್ರದೇಶ್, ಗುಜರಾತ್ ಅನ್ನುವಂಥದ್ದು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಕಾರ್ಯಗಳನ್ನು ಇನ್ನೇನು ಪ್ರಾರಂಭ ಮಾಡಲಿವೆ ಅನ್ನುವಂಥದ್ದು. ಈ ರೀತಿಯ ಒಂದು ಪ್ಲಾನ್ ಅನ್ನುವಂಥದ್ದು ನೀತಿ ಆಯೋಗದಿಂದ ಇಟ್ ಇಸ್ ಚಾಕ್ಡ್ ಔಟ್ ಫ್ರಮ್ ನೀತಿ ಆಯೋಗ್. ಹಾಗೆಯೇ ಇದು ಏನು ಮಾಡುತ್ತೆ ಅಂತಂದ್ರೆ ಸದ್ಯಕ್ಕಿರುವಂಥ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಏನಿದೆ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ಸ್ಗಳದ್ದು ಇದರ ಒಂದು ಅಧ್ಯಯನವನ್ನ ಮಾಡುತ್ತೆ. ಇದಕ್ಕೆ ಅಧ್ಯಯನ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಟೀಮ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ, ಎಕ್ಸಾಮೈನ್ ಮಾಡೋದಕ್ಕೆ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ಮುಂಬರುವ 4 ರಿಂದ 6 ತಿಂಗಳ ಒಳಗಾಗಿ ಸ್ಟೇಟ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥ ಒಂದು ಸಂಸ್ಥೆಗಳು ಉಗಮ ಆಗಲಿಕ್ಕೆ ಕಾನ್ಸೆಪ್ಚುಲೈಸ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಈ ಸಂಸ್ಥೆಗಳು ನೀತಿ ಆಯೋಗ ಯಾವ ರೀತಿ ಕೇಂದ್ರದಲ್ಲಿ ಇದೆ ಅದೇ ರೀತಿಯಾಗಿ ರಾಜ್ಯಗಳಲ್ಲಿ ಈ ಸಂಸ್ಥೆಗಳು ಪ್ಲಾನಿಂಗ್ ಬೋರ್ಡ್ಸನ್ನು ರೀಪ್ಲೇಸ್ ಮಾಡಿ ಇವು ಬರುತ್ತೆ. ಇವುಗಳಿಗೆ ಲ್ಯಾಟ್ರಲ್ ಎಂಟ್ರಿಯನ್ನು ಕೂಡ ಪ್ರೊಫೆಷನಲ್ಸ್ಗಳಿಗೆ ನೀಡಲಾಗುತ್ತೆ. ಸೊ ದ್ಯಾಟ್ ಈ ಒಂದು SITsಗಳಲ್ಲಿ ಸ್ಟೇಟ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಹೈ ಕ್ವಾಲಿಟಿ ಅನಾಲಿಟಿಕಲ್ ವರ್ಕ್ ಅನ್ನುವಂಥದ್ದು, ಪಾಲಿಸಿ ರೆಕಮೆಂಡೇಶನ್ಸ್ಗಳನ್ನುವಂಥದ್ದು ಈ ಪ್ರೊಫೆಷನಲ್ಸ್ಗಳ ಲ್ಯಾಟ್ರಲ್ ಎಂಟ್ರಿಯ ನೆರವಿನಿಂದ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ರೀತಿ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ಸ್ಗಳನ್ನು SITಗಳನ್ನಾಗಿ ರೀಓರಿಯೆಂಟ್ ಮಾಡೋದ್ರ ಜೊತೆಗೆ ಪಾಲಿಸಿ ಫಾರ್ಮುಲೇಷನ್ಗೆ ಗೈಡಿಂಗ್ ಪ್ರಿನ್ಸಿಪಲ್ಸ್ಗಳನ್ನು ನೀಡ್ತಾ ಹೋಗುವಂಥದ್ದು ನೀತಿ ಆಯೋಗದ ಕಾರ್ಯ ಆಗಿದೆ. ಮತ್ತು ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ಗಳನ್ನು ಮಾನಿಟರ್ ಮಾಡುವಂಥದ್ದು, ಎವ್ಯಾಲ್ಯೂಯೇಷನ್ ಮಾಡುವಂಥದ್ದು, ಹಾಗೆಯೇ ಬೆಟರ್ ಟೆಕ್ನಾಲಜಿ ಮತ್ತು ಮಾಡೆಲ್ಸ್ ಆಫ್ ಡೆಲಿವರಿ ಆಫ್ ಸ್ಕೀಮ್ಸಿಗೆ ಬೆಟರ್ ಮಾಡೆಲ್ಸ್ಗಳನ್ನು ಸಜೆಸ್ಟ್ ಮಾಡುವಂಥದ್ದು. ಈ ಎಲ್ಲ ಕಾರ್ಯಗಳನ್ನು ಈಗ ಯಾವುದು ಮಾಡುತ್ತೆ ಅಂತ ಅಂದರೆ ಕೆಲವೊಂದು ಟೀಮ್ಸ್ಗಳು ಏನು ಈಗ ಕ್ರಿಯೇಟ್ ಆಗುತ್ತೆ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಆಫ್ ದಿ ಪ್ಲಾನಿಂಗ್ ಬೋರ್ಡ್ಸ್, ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ಸ್ಗಳನ್ನು ಎಕ್ಸಾಮೈನ್ ಮಾಡೋದಕ್ಕೆ ಈ ಒಂದು ಕ್ರಿಯೇಟ್ ಆದಂಥ ಟೀಮ್ಸ್ಗಳು ಈ ಎಲ್ಲ ಕಾರ್ಯಗಳನ್ನು ಸದ್ಯಕ್ಕೆ ಮಾಡ್ತಾ ಹೋಗುತ್ತೆ. ಮುಂಬರುವಂಥ ದಿನಗಳಲ್ಲಿ ನಾವು SITs ಸ್ಟೇಟ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು ರಾಜ್ಯಗಳಲ್ಲಿನ ಪ್ಲಾನಿಂಗ್ ಬೋರ್ಡ್ಸ್ಗಳನ್ನು ರಿಪ್ಲೇಸ್ ಮಾಡೋದನ್ನು ನಾವು ಕಾಣ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಜುಕೇಷನ್ ಅಂಡ್ ಹ್ಯೂಮನ್ ರಿಸೋರ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಹಾಗೆ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅವರು ಈಗ UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಡಿಯಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಅನ್ನುವಂಥ ಒಂದು ಸ್ಟೇಟಸನ್ನು ನೀಡೋದಕ್ಕೆ ಅಪ್ಲೈಯನ್ನು ಮಾಡಿರ್ತಕ್ಕಂಥದ್ದು. ಯಾಕೆ NCERT ಅನ್ನುವಂಥದ್ದು ಡೀಮ್ಡ್ ಯೂನಿವರ್ಸಿಟಿ ಟ್ಯಾಗ್ಗಾಗಿ ಕೇಳ್ತಾ ಇದೆ, ಅಪ್ಲೈ ಮಾಡ್ತಾ ಇದೆ ಅಂತ ಅಂದರೆ ಗೌರ್ಮೆಂಟ್ ಪ್ರಪೋಸಲ್ ಏನಿದೆ NCERTಯನ್ನು ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನಾಗಿ ಮಾಡುವಂಥದ್ದು, ಅಂದರೆ ರಾಷ್ಟ್ರೀಯ ಮಹತ್ವವನ್ನು ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿ NCERTಯನ್ನು ಗುರುತಿಸಬೇಕು ಅಂತ ಹೇಳಿ ಸರ್ಕಾರದ ಆಶಯ ಆಗಿತ್ತು. ಆದರೆ ಈ ಒಂದು ಗೌರ್ಮೆಂಟಿನ ಪ್ರಪೋಸಲ್ ಅನ್ನುವಂಥದ್ದು ಇಟ್ ಈಸ್ ಸ್ಟಿಲ್ ಆನ್ ಹೋಲ್ಡ್. ಹಾಗಾಗಿ ಅದರ ಬದಲಾಗಿ ಡೀಮ್ಡ್ ಯೂನಿವರ್ಸಿಟಿಯಾಗಿ ಸ್ಟೇಟಸನ್ನು ಪಡ್ಕೊಳ್ಳೋದಕ್ಕೆ NCERT ಈಗ ಮುಂದುವರೆದಿದೆ. ಲ್ಯಾಕ್ ಆಫ್ ಗೌರ್ಮೆಂಟ್ ಡಿಸಿಷನ್ ಅನ್ನುವಂಥದ್ದು ಒಂದು ಕಾರಣ ಆಗ್ತಾ ಇದೆ. ಇನ್ನು ಈ ರೀತಿ ಆಗೋದ್ರಿಂದ ಇದಕ್ಕೆ ಬರುವಂಥ ಉಪಯೋಗಗಳೇನು ಅಂತ ಅಂದರೆ ಈ ಸ್ಟೇಟಸ್ ಅನ್ನುವಂಥದ್ದು NCERTಯನ್ನು ತನ್ನದೇ ಆದಂಥ ಓನ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ಡಾಕ್ಟರಲ್ ಡಿಗ್ರೀಸ್ಗಳನ್ನು ನೀಡೋದಕ್ಕೆ ಆಫರ್ ಮಾಡಿಕೊಡುತ್ತೆ, ನೆರವು ಮಾಡಿಕೊಡುತ್ತೆ. ಹಾಗೆಯೇ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ, ಕೋರ್ಸ್ ಸ್ಟ್ರಕ್ಚರನ್ನು ಹೊಸದಾಗಿ ತನ್ನದೇ ಆದಂಥ ವೇನಲ್ಲಿ ತರೋದಕ್ಕೆ, ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಲಿಕ್ಕೆ, ಮ್ಯಾನೇಜ್ಮೆಂಟಿಗೆ ಇದೆಲ್ಲದರ ವಿಚಾರದಲ್ಲಿ ಒಂದು ಸ್ವಾಯತ್ತತೆಯನ್ನು, ಅಟಾನಮಿಯನ್ನು ನೀಡ್ತಾ ಹೋಗುತ್ತೆ NCERTಗೆ ಡೀಮ್ಡ್ ಯೂನಿವರ್ಸಿಟಿ ಅನ್ನುವಂಥ ಒಂದು ಸ್ಟೇಟಸ್. ಈಗಿರುವಂಥ ಸದ್ಯದ ಸ್ಥಿತಿಗತಿ ಏನು NCERTದು ಪ್ರೆಸೆಂಟ್ ಸ್ಟೇಟಸ್ ಏನು ಅಂತ ಅಂದರೆ ಗ್ರ್ಯಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ಗಳನ್ನು ಏನು NCERT ಅನ್ನುವಂಥದ್ದು ತನ್ನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ RIEಗಳ ಮುಖಾಂತರವಾಗಿ ನೀಡ್ತಾ ಇದೆ. ಇವೆಲ್ಲವೂ ಕೂಡ ಅಲ್ಲಿನ ಲೋಕಲ್ ಯೂನಿವರ್ಸಿಟೀಸ್ಗಳಾದಂಥ ಬರ್ಕತುಲ್ಲಾ ಯೂನಿವರ್ಸಿಟಿ ಭೂಪಾಲ್, MDS ಯೂನಿವರ್ಸಿಟಿ ಅಜ್ಮೇರ್, ಯೂನಿವರ್ಸಿಟಿ ಆಫ್ ಮೈಸೂರು, ಉತ್ಕಲ್ ಯೂನಿವರ್ಸಿಟಿ ಭುವನೇಶ್ವರ್, ನಾರ್ತ್ ಈಸ್ಟರ್ನ್ ಹಿಲ್ ಯೂನಿವರ್ಸಿಟಿ ಶಿಲ್ಲಾಂಗ್ ಈ ರೀತಿಯ ಅಲ್ಲಿನ ಲೋಕಲ್ ಯೂನಿವರ್ಸಿಟೀಸ್ಗಳಿಗೆ ಅಫಿಲಿಯೇಟ್ ಆಗಿರುತ್ತೆ. ಈವನ್ ದೋ ಈ ಕೋರ್ಸಸ್ಗಳು ಪೋಸ್ಟ್ ಗ್ರ್ಯಾಜುಯೇಟ್ ಆ್ಯಂಡ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ಗಳನ್ನು NCERT ಆಫರ್ ಮಾಡಿದರೂ ಕೂಡ NCERTಯ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅವರು ಆಫರ್ ಮಾಡಿದರೂ ಕೂಡ ಈ ಸಂಸ್ಥೆಗಳು ಅಲ್ಲಿನ ಲೋಕಲ್ ಯೂನಿವರ್ಸಿಟೀಸ್ಗಳಿಗೆ ಅಫಿಲಿಯೇಟ್ ಆಗಿರುತ್ತೆ. ಹಾಗಾಗಿ ಈಗ ಡೀಮ್ಡ್ ಯೂನಿವರ್ಸಿಟಿ ಅನ್ನುವಂಥ ಒಂದು ಸ್ಟೇಟಸ್ಸಿನ ಅವಶ್ಯಕತೆ NCERTಗೆ ಇರ್ತಾ ಇರ್ತಕ್ಕಂಥದ್ದು. ಡಿಸ್ಪೈಟ್ ಎಲ್ಲ ರೀತಿಯ ಇನೋವೇಟಿವ್ ಟೀಚರ್ ಎಜುಕೇಷನ್ ಕೋರ್ಸಸ್ಗಳನ್ನು RIEsಗಳ ಮುಖಾಂತರವಾಗಿ ದಶಕಗಳಿಂದ NCERT ಆಫರ್ ಮಾಡ್ತಾ ಇದ್ರೂ ಕೂಡ ಇದು ಲೋಕಲ್ ಯೂನಿವರ್ಸಿಟೀಸ್ಗಳ ಅಪ್ರೂವಲ್ಲಿಗಾಗಿ ಡಿಪೆಂಡ್ ಆಗಿರುತ್ತೆ ಪ್ರೋಗ್ರಾಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಉದ್ದೇಶಕ್ಕೆ. ಹಾಗಾಗಿ NCERT ಅನ್ನುವಂಥದ್ದು ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸ್ಸಿಗೆ ಹಾತೊರಿತಾ ಇದೆ ಸದ್ಯಕ್ಕೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ NCERT ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅನ್ನುವಂಥದ್ದು ಸದ್ಯಕ್ಕೆ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ, ಅಟಾನಮಸ್ ಆರ್ಗನೈಸೇಷನ್ ಆಗಿರ್ತಕ್ಕಂಥದ್ದು.
1961ರಲ್ಲಿ ಭಾರತ ಸರ್ಕಾರದಿಂದ ಇದು ಸ್ಥಾಪನೆಯಾಗಿದ್ದು, ಇದಕ್ಕೆ ಅಸಿಸ್ಟೆನ್ಸ್, ಏಡ್ ಅಂಡ್ ಅಡ್ವೈಸ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ಸ್ಗಳು ಇಬ್ಬರು ಕೂಡ ನೀಡ್ತಾ ಇರತಕ್ಕಂಥದ್ದು. ಪಾಲಿಸಿ ಮತ್ತು ಪ್ರೋಗ್ರಾಮ್ಸ್ಗಳು ಯಾವ ರೀತಿ ಇರಬೇಕು, ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಅನ್ನ ಸ್ಕೂಲ್ ಎಜುಕೇಷನ್ ಅಲ್ಲಿ ತರಲಿಕ್ಕೆ ಈ ಪ್ರೋಗ್ರಾಮ್ಸ್ಗಳು, ಪಾಲಿಸೀಸ್ಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಸಿಸ್ಟ್ ಮಾಡೋದು, ಅಡ್ವೈಸ್ ಮಾಡೋದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಮಾಡ್ತಾ ಇವೆ. ಎಕ್ಸಿಕ್ಯೂಟಿವ್ ಕಮಿಟಿ ಅನ್ನುವಂಥ ಒಂದು ಕಮಿಟಿ NCERT ಅಡಿಯಲ್ಲಿ ಇದ್ದು, ಇದು ಇದರ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಆಗಿದೆ NCERTಯ ವಿಚಾರದಲ್ಲಿ. ಇದನ್ನ ಎಜುಕೇಷನ್ ಮಿನಿಸ್ಟರ್ ಅವರು ಯಾರಿರ್ತಾರೆ ಯೂನಿಯನ್ ಅಲ್ಲಿ, ಅವರು ಇದನ್ನ ಚೇರ್ಪರ್ಸನ್ ಆಗಿರ್ತಾರೆ. ಈ NCERT ಬಂದಂತ ಉದ್ದೇಶ ಏನು ಅಂತ ಅಂದ್ರೆ, ಸ್ಕೂಲ್ ಎಜುಕೇಷನ್ ಅಲ್ಲಿ, ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ರಿಸರ್ಚ್ ಆಗಿರಬಹುದು, ಮತ್ತೆ ರಿಸರ್ಚ್ ಅನ್ನ ಅಂಡರ್ಟೇಕ್ ಮಾಡೋದಕ್ಕೆ, ಅಂದ್ರೆ ಒಂದು ಇನೋವೇಷನ್ ನ ವಿಚಾರದಲ್ಲಿ ಪ್ರಮೋಷನ್ ಅನ್ನ ಮಾಡಲಿಕ್ಕೆ, ಕೋಆರ್ಡಿನೇಷನ್ ಅನ್ನ ಮಾಡಲಿಕ್ಕೆ, ಇದೆಲ್ಲಗಳನ್ನ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ, ಟೆಕ್ಸ್ಟ್ ಬುಕ್ಗಳನ್ನು ಪ್ರಿಪೇರ್ ಮಾಡಿ ಪಬ್ಲಿಷ್ ಮಾಡಲಿಕ್ಕೆ, ಸಪ್ಲಿಮೆಂಟರಿ ಮೆಟೀರಿಯಲ್ಸ್ಗಳನ್ನು ನೀಡಲಿಕ್ಕೆ, ನ್ಯೂಸ್ ಲೆಟರ್ಸ್ಗಳನ್ನು, ಜರ್ನಲ್ಸ್ಗಳನ್ನು ತರಲಿಕ್ಕೆ ಮತ್ತು ಎಜುಕೇಷನಲ್ ಕಿಟ್ಸ್ಗಳನ್ನು ಡೆವಲಪ್ ಮಾಡಲಿಕ್ಕೆ, ಮಲ್ಟಿಮೀಡಿಯಾ ಡಿಜಿಟಲ್ ಮೆಟೀರಿಯಲ್ಸ್ಗಳನ್ನು ಡೆವಲಪ್ ಮಾಡಲಿಕ್ಕೆ, ಈ ರೀತಿಯ ಕಾರ್ಯಗಳಿಗಾಗಿ NCERT ಅನ್ನುವಂಥ ಒಂದು ಸಂಸ್ಥೆ ಬಂದಂಥದ್ದು. ಹಾಗಾದರೆ ಏನಿದು ಡೀಮ್ಡ್ ಯೂನಿವರ್ಸಿಟಿ ಅನ್ನುವಂಥ ಸ್ಟೇಟಸ್ ಏನು ಅನ್ನೋದೇ ಆದರೆ, 1956ರ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGC ಆ್ಯಕ್ಟ್ ಏನಿದೆ, ಈ ಆ್ಯಕ್ಟ್ನ ಸೆಕ್ಷನ್ 3ರ ಅಡಿಯಲ್ಲಿ ಯಾವುದೋ ಒಂದು ಹೈಯರ್ ಎಜುಕೇಷನ್ ಸಂಸ್ಥೆ ಅನ್ನುವಂಥದ್ದನ್ನು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂಥೇಳಿ ಒಂದು ರೆಕಗ್ನಿಷನ್ ಅನ್ನು ನೀಡಿದ್ರೆ ಅಂಥ ಯೂನಿವರ್ಸಿಟೀಸ್ಗಳು ಡೀಮ್ಡ್ ಯೂನಿವರ್ಸಿಟಿ ಆಗುತ್ತೆ. ಬ್ರಾಡ್ ಟರ್ಮ್ಸ್ನಲ್ಲಿ ಹೇಳೋದೇ ಆದರೆ, ಈ ಯೂನಿವರ್ಸಿಟೀಸ್ಗಳಿಗೆ ಕೆಲವೊಂದು ಪರ್ಮಿಷನ್ಸ್ಗಳನ್ನು ನೀಡಿದಂತಾಗುತ್ತೆ. ಈ ಯೂನಿವರ್ಸಿಟೀಸ್ಗಳು ತಮ್ಮದೇ ಆದಂಥ ಡಿಗ್ರಿ ಪ್ರೋಗ್ರಾಮ್ಸ್ಗಳನ್ನು ರನ್ ಮಾಡ್ಬೋದು, ಓನ್ ಮಾಡ್ಬೋದು. ಅವುಗಳನ್ನು ರೆಗ್ಯುಲರ್ ಯೂನಿವರ್ಸಿಟೀಸ್ಗಳು ಏನು ಪ್ರೊವೈಡ್ ಮಾಡುತ್ತೆ ಅದಕ್ಕೆ ಈಕ್ವಿವೆಲೆಂಟ್ ಆಗಿ ಡೀಮ್ಡ್ ಯೂನಿವರ್ಸಿಟೀಸ್ಗಳ ಅಡಿಯಲ್ಲಿ ಕೂಡ ಡಿಗ್ರೀಸ್ಗಳಿಗೆ ಬೆಲೆ ಇರುವಂಥದ್ದು. ಹಾಗಾದರೆ ಇದರ ಒಂದು ಬೆನಿಫಿಟ್ಸ್ ಏನು ಅನ್ನೋದೇ ಆದರೆ, ಇಲ್ಲಿ ಮೆನಿ ಬೆನಿಫಿಟ್ಸ್ಗಳನ್ನು ಡೀಮ್ಡ್ ಯೂನಿವರ್ಸಿಟಿ ಹೊಂದಿದೆ. ಉದಾಹರಣೆಗೆ ಫಂಡಿಂಗ್ ಆಪರ್ಚುನಿಟೀಸ್ಗಳು ಹೆಚ್ಚಾಗುತ್ತೆ, ಬೆಟರ್ ಫ್ಯಾಕಲ್ಟಿಯನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಡಿಷನಲಿ ಈ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಪಾಲಿಸೀಸ್ಗಳಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ, ಯಾಕೆಂದರೆ ಇವರೇ ಇದರ ಓನರ್ ಆಗಿರ್ತಾರೆ. ಇನ್ನು ಕರಿಕ್ಯುಲಮ್ ಅನ್ನು ರಿವೈಸ್ ಮಾಡುವಂಥ ಅಥಾರಿಟಿ ಕೂಡ ಇರುತ್ತೆ, ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡುವಂಥದ್ದು, ಎವ್ಯಾಲ್ಯೂಯೇಷನ್ ಅನ್ನು ಮಾಡುವಂಥದ್ದು ಎಲ್ಲದೂ ಕೂಡ ಡೀಮ್ಡ್ ಯೂನಿವರ್ಸಿಟಿಯ ಪವರ್ಸ್ಗಳ ಅಡಿಯಲ್ಲಿಯೇ ಇರುತ್ತೆ. ಹಾಗಾದರೆ ಯಾವೆಲ್ಲ ರೀತಿಯ ಯೂನಿವರ್ಸಿಟೀಸ್ಗಳನ್ನು ಈಗಾಗಲೇ ಭಾರತ ಹೊಂದಿದೆ ಅಂದಾಗ, ಸೆಂಟ್ರಲ್ ಯೂನಿವರ್ಸಿಟೀಸ್ಗಳನ್ನು ಹೊಂದಿದೆ. ಇವು ಒಂದು ಸೆಂಟ್ರಲ್ ಆ್ಯಕ್ಟ್ ಏನಿದೆ ಇದರಿಂದ ಇನ್ಕಾರ್ಪೊರೇಟ್ ಅಥವಾ ಎಸ್ಟಾಬ್ಲಿಷ್ ಆಗಿರುವಂಥ ಯೂನಿವರ್ಸಿಟೀಸ್ಗಳಾಗಿರುತ್ತೆ. ಇವರ ಆಪರೇಷನ್ ಮತ್ತು ಫಂಡಿಂಗ್ ಅನ್ನುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಯೂನಿಯನ್ ಗೌರ್ಮೆಂಟ್ನ ಕಡೆಯಿಂದ ನಡೀತಾ ಇರುತ್ತೆ. ಇನ್ನು ಸ್ಟೇಟ್ ಯೂನಿವರ್ಸಿಟೀಸ್ಗಳು, ಈ ಯೂನಿವರ್ಸಿಟೀಸ್ಗಳು ಆ ಒಂದು ರಾಜ್ಯದ ಪ್ರೊವಿನ್ಷಿಯಲ್ ಆ್ಯಕ್ಟ್ ಅಥವಾ ಸ್ಟೇಟ್ ಆ್ಯಕ್ಟ್ನ ಅಡಿಯಲ್ಲಿ ಇನ್ಕಾರ್ಪೊರೇಟ್ ಆದಂಥವಾಗಿರುತ್ತೆ. ಮತ್ತೊಂದು ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಕೂಡ ಇರುತ್ತೆ. ನಂತರದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳಿ, ಈ ರೀತಿಯ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನು ಒಂದು ಆ್ಯಕ್ಟ್ನ ಮುಖಾಂತರವಾಗಿ, ಪಾರ್ಲಿಮೆಂಟಿನ ಆ್ಯಕ್ಟ್ನ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಇವುಗಳಿಗೆ ರಾಷ್ಟ್ರೀಯ ಮಹತ್ವವನ್ನು ಹೊಂದಿರತಕ್ಕಂಥ ಸಂಸ್ಥೆಗಳು ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ಇವುಗಳ ಫಂಡಿಂಗ್ ಅನ್ನುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಆಗುತ್ತೆ. ಇದರ ಅಡಿಯಲ್ಲಿಯೇ ನಾವು IITs, NITsಗಳನ್ನು, ಏಮ್ಸ್ನಂಥ ಸಂಸ್ಥೆಗಳನ್ನು ಇದರ ಅಡಿಯಲ್ಲಿ ಕಾಣಬಹುದು. ಇನ್ಸ್ಟಿಟ್ಯೂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳಿ ಅವನ್ನ ಗುರುತಿಸ್ತೇವೆ. ಇನ್ನು ಇನ್ಸ್ಟಿಟ್ಯೂಷನ್ ಅಂಡರ್ ಸ್ಟೇಟ್ ಲೆಜಿಸ್ಲೇಚರ್ ಆ್ಯಕ್ಟ್ ಅಂತ ಅಂದರೆ, ಯಾವುದೇ ಒಂದು ಸಂಸ್ಥೆ ಅನ್ನುವಂಥದ್ದು ಅಥವಾ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಆ ಒಂದು ರಾಜ್ಯದ ಲೆಜಿಸ್ಲೇಟಿವ್ ಆ್ಯಕ್ಟ್ನ ಮುಖಾಂತರವಾಗಿ ಬಂದಿದ್ರೆ ಸ್ಟೇಟ್ ಲೆಜಿಸ್ಲೇಚರ್ ಆ್ಯಕ್ಟ್ನ ಅಡಿಯಲ್ಲಿ ಬಂದಿರತಕ್ಕಂಥ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅದನ್ನು ಗುರುತಿಸ್ತೇವೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಲ್ಲೊಂದು ಪ್ರಶ್ನೆಯನ್ನು 2018ರ ಪ್ರಿಲಿಮ್ಸ್ನಲ್ಲಿ ಕೇಳಿದಂಥದ್ದನ್ನು ಚರ್ಚೆ ಮಾಡೋಣ ಮತ್ತು ಇದರ ಉತ್ತರವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಈ ಕೆಳಗೆ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿ ವುಡ್ಸ್ ಡಿಸ್ಪ್ಯಾಚ್ಗೆ ಸಂಬಂಧಿಸಿದಂತೆ ಯಾವ ಸ್ಟೇಟ್ಮೆಂಟ್ಸ್ಗಳು ಸರಿ ಇತ್ತು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲ ವಾಕ್ಯ ತಿಳಿಸುತ್ತೆ, ಗ್ರಾಂಟ್ ಇನ್ ಏಡ್ ಸಿಸ್ಟಮ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಯಿತು ವುಡ್ಸ್ ಡಿಸ್ಪ್ಯಾಚ್ನ ಅಡಿಯಲ್ಲಿ ಅಂದರೆ ಹೌದು, ಇದು ಸರಿಯಾದಂಥ ಆಯ್ಕೆ ಆಗಿರುತ್ತೆ. ಹಾಗೆಯೇ ಮೂರನೇ ವಾಕ್ಯ ತಿಳಿಸುತ್ತೆ, ಎರಡನೇ ವಾಕ್ಯ ತಿಳಿಸುತ್ತೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟೀಸ್ ಅನ್ನು ರೆಕಮೆಂಡ್ ಮಾಡಲಾಯಿತು ವುಡ್ಸ್ ಡಿಸ್ಪ್ಯಾಚ್ನ ಅಡಿಯಲ್ಲಿ ಅಂದರೆ ಅದು ಕೂಡ ಸರಿಯಾದಂಥ ವಾಕ್ಯ ಆಗಿರುತ್ತೆ. ಮೂರನೇ ವಾಕ್ಯದ ಅಡಿಯಲ್ಲಿ ಇಂಗ್ಲೀಷನ್ನು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಗಿ ಎಲ್ಲ ಲೆವೆಲ್ಸ್ ಆಫ್ ಎಜುಕೇಷನ್ನಲ್ಲಿ ರೆಕಮೆಂಡ್ ಮಾಡಲಾಯಿತು ಅಂತ ತಿಳಿಸುತ್ತೆ. ವುಡ್ಸ್ ಡಿಸ್ಪ್ಯಾಚ್ನಲ್ಲಿ ಇಂಗ್ಲೀಷಿನಲ್ಲಿ ಪಾಠ ಮಾಡೋದ್ರ ಬಗ್ಗೆ, ಇಂಪಾರ್ಟೆನ್ಸನ್ನು ಇಂಗ್ಲೀಷಿಗೆ ಕೊಡೋದ್ರ ಬಗ್ಗೆ ಮಾತನಾಡ್ತಾರೆ ಹೊರತು ಇದು ಇಂಡಿಯನ್ ಲ್ಯಾಂಗ್ವೇಜಸ್ಗಳನ್ನು ಪ್ರೈಮರಿ ಲೆವೆಲ್ನಲ್ಲಿ, ಪ್ರಾಥಮಿಕ ಹಂತ ಬಂದಾಗ ಪ್ರಾಥಮಿಕ ಹಂತದಲ್ಲಿ ಇಂಡಿಯನ್ ಲ್ಯಾಂಗ್ವೇಜಸ್ಗಳಲ್ಲೇ ಟೀಚಿಂಗನ್ನು ಮಾಡೋದ್ರ ಬಗ್ಗೆ ಸ್ಟ್ರೆಸ್ ಮಾಡುತ್ತೆ ವುಡ್ಸ್ ಡಿಸ್ಪ್ಯಾಚ್. ಹಾಗಾಗಿ ಆಲ್ ಲೆವೆಲ್ಸ್ ಆಫ್ ಎಜುಕೇಷನ್ನಲ್ಲಿ ಇಂಗ್ಲೀಷನ್ನು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಗಿ ಮಾಡ್ಕೊಳ್ಳೋಕೆ ರೆಕಮೆಂಡ್ ಮಾಡಿತ್ತು ಅನ್ನುವಂಥದ್ದು ತಪ್ಪಾದಂಥ ವಾಕ್ಯ ಆಗುತ್ತೆ. ಹಾಗಾಗಿ ಈ ಎರಡೇ ವಾಕ್ಯಗಳಲ್ಲಿ ಗ್ರಾಂಟ್ ಇನ್ ಏಡ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು, ಯೂನಿವರ್ಸಿಟೀಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದನ್ನು ರೆಕಮೆಂಡ್ ಮಾಡಲಾಯಿತು ವುಡ್ಸ್ ಡಿಸ್ಪ್ಯಾಚ್ನ ಅಡಿಯಲ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 1 1 and 2 ಓನ್ಲಿ ಅನ್ನುವಂಥದ್ದು ಸರಿ ಉತ್ತರ. ಮುಂದಿನ ಆರ್ಟಿಕಲ್, ಇಂಡಿಯಾ ಟು ಹೋಸ್ಟ್ G20 ಸಮ್ಮಿಟ್ ಇನ್ 2023 ಅನ್ನುವಂಥದ್ದು.
ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಅನೌನ್ಸ್ ಮಾಡಿದ್ದಾರೆ, ಭಾರತವು 2023ರ ನವದೆಹಲಿಯಲ್ಲಿ ಜರುಗಲಿರ್ತಕ್ಕಂಥ G20 ಸಮ್ಮಿಟ್ ಅನ್ನ ಹೋಸ್ಟ್ ಮಾಡುತ್ತೆ ಅಂತ ಹೇಳಿ. ಕಾರಣ ಭಾರತವು 2022ರ ಡಿಸೆಂಬರ್ 1ರಿಂದ G20 ಸಮ್ಮಿತಿನ ಪ್ರೆಸಿಡೆನ್ಸಿಶಿಪ್ ಅನ್ನ ಪ್ರೆಸಿಡೆನ್ಸಿಯನ್ನು ಪಡ್ಕೊಳ್ತಾ ಇದೆ. ಇದು ನವೆಂಬರ್ 2023ರವರೆಗೂ ಕೂಡ ಭಾರತವು G20ಯ ಅಧ್ಯಕ್ಷ ಸ್ಥಾನದಲ್ಲಿ ಇರುತ್ತೆ. 1 ವರ್ಷ ಈ ಒಂದು ಸ್ಥಾನ ಅನ್ನುವಂಥದ್ದು ಭಾರತದ ಪೈಕಿ ಇರುತ್ತೆ. ಹಾಗಾದ್ರೆ ಏನೆಲ್ಲ ಪಾಯಿಂಟ್ಸ್ಗಳನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ, G20 ಪ್ರೆಸಿಡೆನ್ಸಿಯಲ್ಲಿ ಭಾರತವು ಬಾಂಗ್ಲಾದೇಶ್, ಈಜಿಪ್ಟ್, ಮಾರಿಷಿಯಸ್, ನೆದರ್ಲ್ಯಾಂಡ್ಸ್, ನೈಜೀರಿಯಾ, ಒಮನ್, ಸಿಂಗಪೂರ್, ಸ್ಪೇನ್, UAE ಈ ಎಲ್ಲ ಕಂಟ್ರೀಸ್ಗಳನ್ನು ಗೆಸ್ಟ್ ಕಂಟ್ರೀಸ್ಗಳನ್ನಾಗಿ G20 ಸಮ್ಮಿತಿಗೆ ಭಾರತ ಆಹ್ವಾನ ಮಾಡುತ್ತೆ. ಈಗ G20ಯ ಟ್ರೋಯ್ಕಾಕ್ಕೆ ಭಾರತ ಎಂಟರ್ ಆಗಿರ್ತಕ್ಕಂಥದ್ದು. ಈ ಹಿಂದೆ ಯಾವ ಒಂದು ಕಂಟ್ರಿ ಇದನ್ನು ಹೋಸ್ಟ್ ಮಾಡಿತ್ತು, ಮುಂಬರುವಂತ ವರ್ಷ ಯಾವ ಕಂಟ್ರಿ ಇದರ ಪ್ರೆಸಿಡೆನ್ಶಿಪ್ ಪಡ್ಕೊಳ್ಳುತ್ತೆ, ಸದ್ಯಕ್ಕೆ ಯಾರು ಪ್ರೆಸಿಡೆನ್ಸಿಶಿಪ್ ಅನ್ನ ಹೊಂದಿದ್ದಾರೆ ಅನ್ನುವಂತ 3 ರಾಷ್ಟ್ರಗಳನ್ನ ತೋರಿಸುತ್ತೆ ಈ ಒಂದು G20ಯ ಟ್ರೋಯ್ಕಾ. ಸದ್ಯಕ್ಕೆ ಇದರಲ್ಲಿ ಇಂಡಿಯಾ, ಇಂಡೋನೇಷ್ಯಾ ಮತ್ತು ಬ್ರೆಜಿಲ್ ಈ 3 ರಾಷ್ಟ್ರಗಳು ಇರ್ತಕ್ಕಂಥದ್ದು. ಇದರ ವಿಶೇಷತೆ ಏನು ಈ ಬಾರಿದು ಅಂತ ಅಂದ್ರೆ, 3 ರಾಷ್ಟ್ರಗಳು ಕೂಡ 3 ಡೆವಲಪಿಂಗ್ ಕಂಟ್ರೀಸ್ಗಳಾಗಿರ್ತಕ್ಕಂಥದ್ದು, 3 ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳೇ ಆಗಿರ್ತಕ್ಕಂಥದ್ದು ಈ ಒಂದು ಟ್ರೋಯ್ಕಾದ ವಿಶೇಷತೆ ಕೂಡ. ಇನ್ನ ಭಾರತದ ಕೀ ಪ್ರಯಾರಿಟೀಸ್ಗಳೇನಾಗಿರುತ್ತೆ ಈ ಒಂದು ವರ್ಷದಲ್ಲಿ ಅಧ್ಯಕ್ಷತೆಯ ಸ್ಥಾನದಲ್ಲಿದ್ದಾಗ ಅಂತ ಅಂದಾಗ, ಇನ್ಕ್ಲೂಸಿವ್, ಈಕ್ವಿಟಬಲ್ ಮತ್ತು ಸಸ್ಟೈನಬಲ್ ಗ್ರೋತಿಗೆ ಗಮನ ಹರಿಸುವಂಥದ್ದು, ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಮತ್ತೊಂದು ಅಂಶ, ವುಮೆನ್ ಎಂಪವರ್ಮೆಂಟ್ಗೆ ಗಮನವನ್ನು ಹರಿಸುವಂಥದ್ದು, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಕ್ ಎನೇಬಲ್ಡ್ ಆದಂಥ ಡೆವಲಪ್ಮೆಂಟ್ ಅನ್ನ ಹೆಲ್ತ್, ಅಗ್ರಿಕಲ್ಚರ್, ಎಜುಕೇಶನ್, ಕಾಮರ್ಸ್ನಲ್ಲಿ ಮಾಡುವಂಥದ್ದು, ಸ್ಕಿಲ್ ಮ್ಯಾಪಿಂಗ್, ಕಲ್ಚರ್ ಅಂಡ್ ಟೂರಿಸಂ, ಕ್ಲೈಮೇಟ್ ಫಿನಾನ್ಸಿಂಗ್, ಸರ್ಕ್ಯುಲರ್ ಎಕಾನಮಿ, ಗ್ಲೋಬಲ್ ಫುಡ್ ಸೆಕ್ಯೂರಿಟಿ, ಎನರ್ಜಿ ಸೆಕ್ಯೂರಿಟಿ, ಗ್ರೀನ್ ಹೈಡ್ರೋಜನ್, ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್, ರೆಸಿಲಿಯನ್ಸ್ ಇವುಗಳ ಬಗ್ಗೆ ಗಮನ ಹರಿಸುತ್ತೆ ಭಾರತ. ಇನ್ನು ಡೆವಲಪ್ಮೆಂಟಲ್ ಕೋಆಪರೇಷನ್ ಅನ್ನ, ಎಕನಾಮಿಕ್ ಕ್ರೈಮ್ನ ವಿರುದ್ಧವಾಗಿ ಒಟ್ಟಿಗೆ ಫೈಟ್ ಮಾಡುವಂಥದ್ದಾಗಿರ್ಬೋದು, ಮಲ್ಟಿಲ್ಯಾಟ್ರಲ್ ರಿಫಾರ್ಮ್ಸ್ ಆಗಿರಬಹುದು, ಇವೆಲ್ಲವನ್ನ ಕಾಣಬಹುದು ಮುಂಬರುವಂತ ಒಂದು ಸಾಲಿನಲ್ಲಿ ಭಾರತದ ಅಧ್ಯಕ್ಷತೆ ಅಡಿಯಲ್ಲಿ G20ಯಲ್ಲಿ. ಹಾಗಾದ್ರೆ G20 ಅನ್ನುವಂಥ ಸಂಸ್ಥೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದೇ ಆದ್ರೆ, G20 ಅನ್ನುವಂಥದ್ದು 1999ರಲ್ಲಿ ಏನು ಫಿನಾನ್ಷಿಯಲ್ ಕ್ರೈಸಿಸ್ ಆಯಿತು ಆಫ್ ಲೇಟ್ 1990s ಅಲ್ಲಿ, ಇದರ ಒಂದು ರಿಸಲ್ಟಿಂಗ್ ಆಗಿ ಫಾರ್ಮ್ ಆದಂಥದ್ದು G20 ಅನ್ನುವಂಥದ್ದು. ಇದರ ಮುಖ್ಯ ಉದ್ದೇಶ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಸೆಕ್ಯೂರ್ ಮಾಡುವಂಥದ್ದು, ಮಿಡಲ್ ಇನ್ಕಮ್ ಕಂಟ್ರೀಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋ ಮುಖಾಂತರವಾಗಿ. ಟುಗೆದರ್ G20 ಅನ್ನುವಂಥದ್ದು 60% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಅನ್ನ ಹೊಂದಿದೆ, 80% ಆಫ್ ದಿ ಗ್ಲೋಬಲ್ GDP ಅನ್ನ ಹೊಂದಿದೆ, 75% ಆಫ್ ದಿ ಗ್ಲೋಬಲ್ ಟ್ರೇಡ್ ಅನ್ನುವಂಥದ್ದು ಕೂಡ ಈ ರಾಷ್ಟ್ರಗಳಲ್ಲೇ ಆಗ್ತಾ ಇರ್ತಕ್ಕಂಥದ್ದು. 60% ಆಫ್ ಪಾಪ್ಯುಲೇಷನ್, 80% ಆಫ್ GDP, 75% ಆಫ್ ದಿ ಟ್ರೇಡ್. ಹಾಗಾಗಿ ಇದೆಲ್ಲವನ್ನ ಹೊಂದಿರೋದ್ರಿಂದ ಇದೊಂದು ಬಹು ಮುಖ್ಯವಾದಂಥ ಒಂದು ಸಂಸ್ಥೆ ಅಂತಾನೆ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂಥದ್ದು. ಇನ್ನು G20ಯಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಯಾರ್ಯಾರು ಅಂತ ಹೇಳಿ ನೋಡೋದೇ ಆದ್ರೆ, ಈ ಮ್ಯಾಪ್ ನಿಮಗೆ ಆ ಮಾಹಿತಿಯನ್ನ ನೀಡ್ತಾ ಹೋಗುತ್ತೆ. G20ಯ ಪ್ರೆಸಿಡೆನ್ಸಿ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ರೊಟೇಟ್ ಆಗ್ತಾ ಇರುತ್ತೆ. ಇಟಲಿ, ಇಂಡೋನೇಷ್ಯಾ ಅಂಡ್ ಇಂಡಿಯಾ ಅನ್ನುವಂಥದ್ದು ಸದ್ಯಕ್ಕೆ ಟ್ರೋಯ್ಕಾವನ್ನ ಫಾರ್ಮ್ ಮಾಡಿತ್ತು. ಭಾರತ ಈ ಒಂದು ಪೊಸಿಷನ್ ಅನ್ನ ತಗೊಳ್ಳೋ ಮುಖಾಂತರವಾಗಿ ಪ್ರೆಸಿಡೆನ್ಸಿಶಿಪ್ ಅನ್ನ ತಗೊಳ್ಳೋದೇ ಆದ್ರೆ, ಇಂಡೋನೇಷ್ಯಾ, ಇಂಡಿಯಾ ಅಂಡ್ ಬ್ರೆಜಿಲ್ ಅನ್ನುವಂಥದ್ದು ಈ ಒಂದು ಟ್ರೋಯ್ಕಾವನ್ನ ಮುಂದೆ ಫಾರ್ಮ್ ಮಾಡುತ್ತೆ ಡಿಸೆಂಬರ್ನ ನಂತರದಲ್ಲಿ. ಹಾಗಾದ್ರೆ G20ಯ ಮ್ಯಾಂಡೇಟ್ ಏನು ಅಂತ ಅಂದ್ರೆ, ಇದಕ್ಕೆ ಒಂದು ಪರ್ಮನೆಂಟ್ ಸೆಕ್ರೆಟರಿಯೇಟ್ ಅನ್ನುವಂಥದ್ದಿಲ್ಲ. ಅಜೆಂಡಾ ಮತ್ತು ವರ್ಕ್ ಅನ್ನುವಂಥದ್ದು G20 ಕಂಟ್ರೀಸ್ಗಳ ರೆಪ್ರೆಸೆಂಟೇಟಿವ್ಸ್ಗಳಿಂದಾಗಿ ಕೋಆರ್ಡಿನೇಟ್ ಆಗುತ್ತೆ. ಇವರನ್ನ ಶೆರ್ಪಾಸ್ ಅಂತ ಹೇಳಿ ಕರಿತೇವೆ G20ಯಲ್ಲಿ. ಇವರೆಲ್ಲರೂ ಕೂಡ ಒಟ್ಟಿಗೆ ಕಾರ್ಯ ಮಾಡ್ತಾರೆ. ಫಿನಾನ್ಸ್ ಮಿನಿಸ್ಟರ್ಸ್ ಅಂಡ್ ಗವರ್ನರ್ಸ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್ಸ್ಗಳು ಸೇರಿ G20ಯಲ್ಲಿ ಎಕನಾಮಿಕ್ ಕೋಆಪರೇಷನ್ ಕಡೆ ಗಮನವನ್ನ ಹರಿಸುವಂಥದ್ದು, ಪ್ರಿವೆಂಟ್ ದಿ ಫ್ಯೂಚರ್ ಫಿನಾನ್ಷಿಯಲ್ ಕ್ರೈಸಿಸ್ ಅಕ್ರಾಸ್ ದಿ ವರ್ಲ್ಡ್ ಅನ್ನುವಂಥದ್ದು ಕೂಡ ಇದರ ಒಂದು ಮುಖ್ಯ ಕಾರ್ಯ ಆಗಿರುತ್ತೆ. ಜಗತ್ತಿನಾದ್ಯಂತ ಮುಂಬರುವಂತ ದಿನಗಳಲ್ಲಿ ಯಾವುದೇ ಫಿನಾನ್ಷಿಯಲ್ ಕ್ರೈಸಿಸ್ಗಳು ಆಗದಂತೆ ತಡೆಯೋದು ಇದರ ಉದ್ದೇಶ ಅನ್ಬಹುದು. ಗ್ಲೋಬಲ್ ಎಕನಾಮಿಕ್ ಅಜೆಂಡಾವನ್ನ ಶೇಪ್ ಮಾಡುವಲ್ಲಿ ಒಂದು ಬಹು ಮುಖ್ಯವಾದಂತ ಪಾತ್ರವನ್ನ ಕೂಡ ಈ G20 ವಹಿಸುವಂತದ್ದು. ಮೆಂಬರ್ ಕಂಟ್ರೀಸ್ಗಳನ್ನ ಒಮ್ಮೆ ಹೆಸರಿಸೋದೇ ಆದ್ರೆ, ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ಇಂಡಿಯಾ, ಇಂಡೋನೇಷ್ಯಾ, ಇಟಲಿ, ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಟರ್ಕಿ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಅಂಡ್ ಯುರೋಪಿಯನ್ ಯೂನಿಯನ್. ಸ್ಪೇನ್ ಅನ್ನ ಪರ್ಮನೆಂಟ್ ಗೆಸ್ಟ್ ಆಗಿ ಕೂಡ ಇನ್ವೈಟ್ ಮಾಡಲಾಗಿದೆ G20ಯಲ್ಲಿ. ಮುಂದಿನ ಆರ್ಟಿಕಲ್ CRISPR-Cas9 ಫಾರ್ ಸಿಕ್ಕಲ್ ಸೆಲ್ ಅನಿಮಿಯಾ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸೈಂಟಿಫಿಕ್ ಇನೋವೇಷನ್ಸ್ ಅಂಡ್ ಡಿಸ್ಕವರೀಸ್, ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್ಸ್, ಬಯೋಟೆಕ್ನಾಲಜಿ, GS ಪೇಪರ್ 2ನ ಅಡಿಯಲ್ಲಿ ಹೆಲ್ತ್ನ ಅಡಿಯಲ್ಲಿ ಕೂಡ ಇದನ್ನು ನಾವು ಓದ್ಕೊಳ್ಬೋದಾಗುತ್ತೆ. CRISPR-Cas9 ಟೆಕ್ನಾಲಜಿಯನ್ನ ಸಿಕ್ಕಲ್ ಸೆಲ್ ಅನಿಮಿಯಾವನ್ನ ಟ್ರೀಟ್ ಮಾಡಲಿಕ್ಕೆ ಥೆರಪಿಯನ್ನಾಗಿ ಈ ಒಂದು ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಳ್ಳುವಂತ ಉದ್ದೇಶದಿಂದ 5 ವರ್ಷಗಳ ಒಂದು ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡಲಾಗಿತ್ತು.
ಕ್ರಿಸ್ಪರ್ ಕ್ಯಾಸ್9 ಟೆಕ್ನಾಲಜಿಯನ್ನು ಬಳಕೆ ಮಾಡಿ ಸಿಕ್ಕಲ್ ಸೆಲ್ ಅನಿಮಿಯಾವನ್ನು ಟ್ರೀಟ್ ಮಾಡೋದಕ್ಕೆ ಅಂಥೇಳಿ 2021ರಲ್ಲಿ 5 ವರ್ಷಗಳ ಒಂದು ಯೋಜನೆಯನ್ನು ಅಪ್ರೂವ್ ಮಾಡಲಾಗಿತ್ತು. ಸಿಕ್ಕಲ್ ಸೆಲ್ ಅನಿಮಿಯಾ ಅನ್ನುವಂಥದ್ದು ಮೊದಲ ಕಾಯಿಲೆ ಆಗಿದೆ. ಕ್ರಿಸ್ಪರ್ ಬೇಸ್ಡ್ ಥೆರಪಿಯನ್ನು ಭಾರತದಲ್ಲಿ ಕ್ರಿಸ್ಪರ್ ಬೇಸ್ಡ್ ಥೆರಪಿಯಿಂದಾಗಿ ಈ ಒಂದು ಡಿಸೀಸನ್ನು ಕ್ಯೂರ್ ಮಾಡೋದಕ್ಕೆ ಟಾರ್ಗೆಟ್ ಮಾಡ್ತಿರ್ತಕ್ಕಂಥ ಮೊದಲ ಡಿಸೀಸ್ ಆಗಿರ್ತಕ್ಕಂಥದ್ದು ಸಿಕ್ಕಲ್ ಸೆಲ್ ಅನಿಮಿಯಾ. ಸದ್ಯಕ್ಕೆ ಈ ಒಂದು ಥೆರಪಿ ಅನ್ನುವಂಥದ್ದು ಏನು ಮಾಡೋದಕ್ಕೆ ಮುಂದುವರೆದಿದ್ದಾರೆ, ಅದು ಪ್ರೀ ಕ್ಲಿನಿಕಲ್ ಫೇಸ್ನಲ್ಲಿದ್ದು ಇಟ್ ಈಸ್ ಅಬೌಟ್ ಟು ಬಿಗಿನ್, ಅಂದರೆ ಅನಿಮಲ್ ಸಬ್ಜೆಕ್ಟ್ಸ್ಗಳ ಮೇಲೆ ಟ್ರಯಲ್ ಅನ್ನುವಂಥದ್ದು ಜರುಗೋದಕ್ಕೆ ಇಟ್ ಈಸ್ ಅಬೌಟ್ ಟು ಬಿಗಿನ್ ಅನ್ನುವಂಥ ಹಂತದಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ ಏನಿದು ಕ್ರಿಸ್ಪರ್ ಕ್ಯಾಸ್9 ಟೆಕ್ನಾಲಜಿ ಅಂತ ನೋಡೋದೇ ಆದರೆ, ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಂಡ್ರೋಮಿಂಗ್ ರಿಪೀಟ್ಸ್ ಅಂತ ಹೇಳಿ ಇದರ ಫುಲ್ ಫಾರ್ಮ್ CRISPR ಅನ್ನುವಂಥದ್ದು. ಇದೊಂದು ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಆಗಿದ್ದು ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ರೆಪ್ಲಿಕೇಟ್ ಮಾಡುತ್ತೆ. ಬ್ಯಾಕ್ಟೀರಿಯಾದಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ರೆಪ್ಲಿಕೇಟ್ ಮಾಡಿ ವೈರಸ್ ಅಟ್ಯಾಕ್ಸ್ಗಳನ್ನು ಫೈಟ್ ಮಾಡುವಂಥದ್ದು. ಇದರಿಂದಾಗಿ ಸ್ಪೆಷಲ್ ಪ್ರೋಟೀನ್ ಆದಂಥ ಕ್ಯಾಸ್9 ಅನ್ನ ಇದು ಬಳಕೆ ಮಾಡಿಕೊಳ್ಳುತ್ತೆ. ಈ ರೀತಿಯ ಸ್ಪೆಷಲ್ ಪ್ರೋಟೀನ್ ಕ್ಯಾಸ್9 ಅನ್ನ ಬಳಕೆ ಮಾಡಿಕೊಂಡು ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ಬ್ಯಾಕ್ಟೀರಿಯಾದಲ್ಲಿ ಏನಿರುತ್ತೆ ಅದನ್ನ ರೆಪ್ಲಿಕೇಟ್ ಮಾಡಿ ವೈರಸ್ ಅಟ್ಯಾಕ್ಸ್ಗಳನ್ನು ಫೈಟ್ ಮಾಡುವಂಥದ್ದು. ಯೂಶಲಿ ಇದು ಒಂದು ನ್ಯೂ ಜೀನಿನ ಇಂಟ್ರೊಡಕ್ಷನ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ. ಎಕ್ಸಿಸ್ಟಿಂಗ್ ಜೀನ್ ಅನ್ನ ಸಪ್ರೆಸ್ ಮಾಡೋದನ್ನ ಇದು ಇದರ ಕಾರ್ಯ ಆಗಿರುತ್ತೆ. ಯಾವ ಮುಖಾಂತರವಾಗಿ ಅಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಹೇಳುವಂತ ಒಂದು ಪ್ರೋಸೆಸ್ನ ಮುಖಾಂತರವಾಗಿ ಈ ಕಾರ್ಯ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಕ್ರಿಸ್ಪರ್ ಟೆಕ್ನಾಲಜಿ ಅನ್ನುವಂಥದ್ದು ಇಂಟ್ರೊಡಕ್ಷನ್ ಆಫ್ ಎನಿ ನ್ಯೂ ಜೀನ್ ಅನ್ನ ಔಟ್ಸೈಡ್ ಇಂದ ಮಾಡೋದನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಿಲ್ಲ. ಕ್ರಿಸ್ಪರ್ ಕ್ಯಾಸ್9 ಟೆಕ್ನಾಲಜಿ ಅನ್ನುವಂಥದ್ದನ್ನ ಜೆನೆಟಿಕ್ ಸಿಸರ್ಸ್ ಅಂತ ಕೂಡ ಆಫನ್ ಇದನ್ನ ರೆಫರ್ ಮಾಡುವಂಥದ್ದು. ಇದರ ಮೆಕ್ಯಾನಿಸಮ್ ಅನ್ನುವಂಥದ್ದು ಕಟ್ ಕಾಪಿ ಪೇಸ್ಟ್ ಅಥವಾ ಫೈಂಡ್ ರೀಪ್ಲೇಸ್ ಫಂಕ್ಷನಾಲಿಟೀಸ್ಗಳನ್ನು ಕಾಮನ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ನಲ್ಲಿ ಯಾವ ರೀತಿ ಮಾಡ್ತೇವೆ ಅದಕ್ಕೆ ಕಂಪೇರ್ ಕೂಡ ಮಾಡಲಾಗುತ್ತೆ. ಆ ಬ್ಯಾಡ್ ಸ್ಟ್ರೆಚ್ ಇನ್ ದಿ DNA ಸೀಕ್ವೆನ್ಸ್ ಏನಿರುತ್ತೆ ಇದು ಡಿಸೀಸನ್ನು ಅಥವಾ ಡಿಸಾರ್ಡರನ್ನು ಕಾಸ್ ಮಾಡ್ತಾ ಇರುತ್ತೆ. ಇದನ್ನು ಲೊಕೇಟ್ ಮಾಡಿ ಅಲ್ಲಿ ಕಟ್ ಮಾಡಿ ಅಲ್ಲಿಂದ ಅದನ್ನು ರಿಮೂವ್ ಮಾಡಿ ಅಲ್ಲಿ ಕರೆಕ್ಟ್ ಸೀಕ್ವೆನ್ಸನ್ನು ರೀಪ್ಲೇಸ್ ಮಾಡುವಂಥದ್ದೇ ಈ ಟೆಕ್ನಾಲಜಿ ಮಾಡುವಂಥ ಮುಖ್ಯವಾದಂಥ ಒಂದು ಕಾರ್ಯ. ಇದಕ್ಕೆ ಏನೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡ್ತೇವೆ ಅಂದರೆ ಸ್ಪೆಸಿಫಿಕ್ ಪ್ರೋಟೀನ್ ಅಂಡ್ RNA ಮಾಲಿಕ್ಯೂಲ್ಸ್ಗಳನ್ನು ಯೂಸ್ ಮಾಡ್ತೇವೆ ಈ ಒಂದು ಪ್ರೋಸೆಸ್ಗೆ. ಈ ಟೆಕ್ನಾಲಜಿ ಅನ್ನುವಂಥದ್ದು ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳಲ್ಲಿ ರೆಪ್ಲಿಕೇಟ್ ಮಾಡುತ್ತೆ. ಸಿಮಿಲರ್ ಮೆಥಡ್ ಅನ್ನ ಇದು ವೈರಸ್ ಅಟ್ಯಾಕ್ಸ್ನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಬಳಕೆ ಮಾಡ್ಕೊಳ್ಳುವಂಥದ್ದು. ಈ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಇಮೇಜ್ನಲ್ಲಿ ನಿಮಗೆ ಹೆಚ್ಚಿನ ಒಂದಷ್ಟು ಮಾಹಿತಿ ಅನ್ನುವಂಥದ್ದು ಅಥವಾ ಪ್ರಾಪರ್ ಪಿಕ್ಚರ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಕ್ರಿಸ್ಪರ್ ಕ್ಯಾಸ್9 ಟೆಕ್ನಾಲಜಿಯನ್ನೇ ಯಾಕೆ ಬಳಕೆ ಮಾಡ್ಕೊಳ್ಬೇಕು, ಇದರಿಂದ ಆಗುವಂಥ ಮಹತ್ವಗಳೇನು, ಇದರ ಒಂದು ಉಪಯೋಗಗಳೇನು ಅಂತ ಅಂದರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಕ್ರಿಸ್ಪರ್ ಅನ್ನುವಂಥದ್ದು ಕರೆಕ್ಟಿಂಗ್ ದಿ ಅಂಡರ್ಲೈನ್ ಜೆನೆಟಿಕ್ ಪ್ರಾಬ್ಲಮ್ ಅನ್ನ ಕರೆಕ್ಟ್ ಮಾಡೋದಕ್ಕೆ ಇದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅನ್ನ ನೀಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಕ್ರಿಸ್ಪರ್ ಬೇಸ್ಡ್ ಥೆರಪಿಕ್ ಸೊಲ್ಯೂಷನ್ಸ್ ಅನ್ನುವಂಥದ್ದು ಇದು ಪಿಲ್ ಅಥವಾ ಡ್ರಗ್ನ ಫಾರ್ಮ್ನಲ್ಲಿ ಇರೋದಿಲ್ಲ. ಇನ್ಸ್ಟೆಡ್ ಸಮ್ ಸೆಲ್ಸ್ ಆಫ್ ಎವ್ರಿ ಪೇಷಂಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಜೀನ್ಸ್ ಅನ್ನ ಎಡಿಟ್ ಮಾಡಿ ಲ್ಯಾಬೊರೇಟರಿಯಲ್ಲಿ ಕರೆಕ್ಟೆಡ್ ಜೀನ್ಸ್ಗಳನ್ನು ರೀಇಂಜೆಕ್ಟ್ ಮಾಡ್ತಾರೆ ಪೇಷಂಟ್ಸ್ಗಳಿಗೆ. ಅಂದರೆ ಯಾವ ಪೇಷಂಟ್ ಬಾಡಿ ಇರುತ್ತೆ ಅವರ ಬಾಡಿಯಿಂದನೇ ಕೆಲವೊಂದು ಜೀನ್ಸ್ಗಳನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅಲ್ಲಿನ ಸೆಲ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅಲ್ಲಿರುವಂಥ ಜೀನ್ಸನ್ನು ಎಡಿಟ್ ಮಾಡ್ತಾರೆ. ಅಂದರೆ ರಾಂಗ್ ಜೀನ್ ಸ್ಟ್ರಕ್ಚರನ್ನು ತೆಗೆದುಹಾಕಿ ಅಲ್ಲಿ ರೈಟ್ ಫಾರ್ಮನ್ನು ಕೂರಿಸಿ ಆ ಕರೆಕ್ಟೆಡ್ ಜೀನ್ಸನ್ನು ಮತ್ತೆ ಪೇಷಂಟ್ಸ್ಗಳ ಬಾಡಿಗೆ ಇಂಜೆಕ್ಟ್ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಇದನ್ನ ವಾಟ್ ಈಸ್ ಟು ಬಿ ಎಡಿಟೆಡ್ ಅಂಡ್ ವೇರ್ ಅನ್ನುವಂಥದ್ದನ್ನ ಡಿಫ್ರೆಂಟ್ ಆಗಿರುತ್ತೆ ಇದು ಡಿಫ್ರೆಂಟ್ ಕೇಸಸ್ಗಳಲ್ಲಿ. ದೇರ್ ಫೋರ್ ಸ್ಪೆಸಿಫಿಕ್ ಸೊಲ್ಯೂಷನ್ ಅನ್ನುವಂಥದ್ದು ಡಿವೈಸ್ ಆಗಬೇಕು ಪ್ರತಿಯೊಂದು ಡಿಸೀಸ್ಗೆ, ಪ್ರತಿಯೊಂದು ಡಿಸಾರ್ಡರ್ಗೆ. ಇದನ್ನ ಮಾಡುವಂಥ ಕಾರ್ಯವೇ ಈ ಒಂದು ಜೀನ್ ಎಡಿಟಿಂಗ್ ಟೆಕ್ನಾಲಜಿಯಲ್ಲಿ ಕ್ರಿಸ್ಪರ್ ಕ್ಯಾಸ್9 ಟೆಕ್ನಾಲಜಿಯಲ್ಲಿ ನಡೀತಾ ಹೋಗುತ್ತೆ. ಈ ಸೊಲ್ಯೂಷನ್ಸ್ಗಳು ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಅಥವಾ ಪರ್ಟಿಕ್ಯುಲರ್ ರೇಷಿಯಲ್ ಗ್ರೂಪ್ಸ್ಗಳಿಗೆ ಡಿಪೆಂಡೆಂಟ್ ಆಗಿ ಕೂಡ, ಯಾಕೆಂದರೆ ಜೀನ್ಸ್ ಅನ್ನುವಂಥದ್ದು ಪರ್ಟಿಕ್ಯುಲರ್ ಪಾಪ್ಯುಲೇಷನಲ್ಲಿ, ಪರ್ಟಿಕ್ಯುಲರ್ ಕಮ್ಯುನಿಟಿಯಲ್ಲಿ, ಪರ್ಟಿಕ್ಯುಲರ್ ಪ್ಲೇಸಸ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ ವ್ಯಕ್ತಿಗಳಲ್ಲಿರ್ತಕ್ಕಂಥ ಜೀನ್ಸ್. ಅದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಕಾಯಿಲೆಗೂ ಕೂಡ ವಿಭಿನ್ನವಾದಂಥ ಸೊಲ್ಯೂಷನ್ಸ್ಗಳನ್ನು ಇವರು ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಪರ್ಮನೆಂಟ್ ಕ್ಯೂರ್ ಆಫ್ ಜೆನೆಟಿಕ್ ಡಿಸೀಸಸ್ ಅಥವಾ ಅನೋಮಲೀಸ್ಗಳನ್ನು ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗಾಗಿ ಸಿಕ್ಕಲ್ ಸೆಲ್ ಅನಿಮಿಯಾ ಆಗಿರ್ಬೋದು, ಐ ಡಿಸೀಸಸ್ ಅಥವಾ ಕಲರ್ ಬ್ಲೈಂಡ್ನೆಸ್, ಈ ರೀತಿಯ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿಗೆ ಪರ್ಮನೆಂಟ್ ಆದಂಥ ಒಂದು ಸೊಲ್ಯೂಷನ್ ಅನ್ನು ಹುಡುಕೋದಕ್ಕೆ ಈ ಕ್ರಿಸ್ಪರ್ ಕ್ಯಾಸ್9 ಟೆಕ್ನಾಲಜಿ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲೊಂದು ಕೆಲವೊಂದು ಎಥಿಕಲ್ ಡೈಲಮಾಸ್ ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದು. ಎಥಿಕಲ್ ಡೈಲಮಾ ಅಂತ ಅಂದಾಗ ಕ್ರಿಸ್ಪರ್ ಪವರ್ ಅನ್ನುವಂಥದ್ದು ಟ್ರಮ್ಯಾಟಿಕ್ ಚೇಂಜಸ್ಗಳನ್ನು ಒಬ್ಬ ಇಂಡಿವಿಜುವಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಇದನ್ನ ಪೊಟೆನ್ಷಿಯಲಿ ಆತ ಮಿಸ್ಯೂಸ್ ಕೂಡ ಮಾಡ್ಬೋದಾಗುತ್ತೆ. 2018ರಲ್ಲಿ ಚೈನಾದ ರಿಸರ್ಚರ್ ಒಬ್ರು ಇದನ್ನ ಡಿಸ್ಕ್ಲೋಸ್ ಮಾಡಿ ಕ್ರಿಸ್ಪರ್ ಏಡ್ಸ್ಗಳನ್ನು ಬಳಕೆ ಮಾಡಿಕೊಂಡು ಡಿಸೀಸ್ ಟ್ರೀಟ್ಮೆಂಟ್ ಅನ್ನ ಮಾಡಬಹುದು, ಅಂಡರ್ಲೈನ್ ಜೆನೆಟಿಕ್ ಪ್ರಾಬ್ಲಮ್ ಅನ್ನ ಕರೆಕ್ಟ್ ಮಾಡಬಹುದು ಅನ್ನೋದನ್ನ ಅವರು ಡೆಮಾನ್ಸ್ಟ್ರೇಟ್ ಮಾಡುವಂಥ ಕಾರ್ಯವನ್ನು ಮಾಡಿದ್ರು. ಫಸ್ಟ್ ಡಾಕ್ಯುಮೆಂಟೆಡ್ ಕೇಸ್ ಅಂತ ಅಂದರೆ ಒಂದು ಡಿಸೈನರ್ ಬೇಬಿಯನ್ನು ಕ್ರಿಯೇಟ್ ಮಾಡಿದಂಥದ್ದು.
ಹಾಗಾಗಿ ಇದು ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಒಂದು ವೈಡ್ ಸ್ಪ್ರೆಡ್ ಕನ್ಸರ್ನ್ ಅನ್ನ ಕಾಸ್ ಮಾಡಿ. ಈ ಒಂದು ಟೆಕ್ನಾಲಜಿ ಅನ್ನುವಂಥದ್ದು ಫೇರ್ಲಿ ಅಕ್ಯುರೇಟ್ ಆಗಿದ್ರು ಕೂಡ 100% ಪ್ರಿಸೈಸ್ ಅಂತ ಹೇಳಿ ನಾವು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೆಲವೊಂದು ಎರರ್ಸ್ ಕೂಡ ಇರ್ಬೋದು. ಇದರಿಂದಾಗಿ ಚೇಂಜಸ್ಗಳನ್ನ ಬೇರೆ ಜೀನ್ಸ್ಗಳಲ್ಲಿ ಕೂಡ ಇದು ಮಾಡಬಹುದಾಗುತ್ತೆ. ಹಾಗಾಗಿ ಒಂದು ವೇಳೆ ಇದು ತಪ್ಪಾದಾಗ ಅವರ ಇಡೀ ಬಾಡಿಯಲ್ಲಿ ಬೇರೆಯದೇ ರೀತಿಯಾದಂಥ ವ್ಯತ್ಯಾಸಗಳು ಬರುವಂಥ ಸಂಭವಗಳು ಕೂಡ ಇರುತ್ತೆ. ಹಾಗಾದ್ರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈಗ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಸಿಕ್ಕಲ್ ಸೆಲ್ ಅನಿಮಿಯಾವನ್ನ ಇದು ಟ್ರೀಟ್ ಮಾಡೋದ್ರ ಬಗ್ಗೆ, CRISPR-Cas9 ಟೆಕ್ನಾಲಜಿ ಟ್ರೀಟ್ ಮಾಡೋದ್ರ ಬಗ್ಗೆ. ಏನಿದು ಸಿಕ್ಕಲ್ ಸೆಲ್ ಡಿಸೀಸ್ ಅಂತ ಹೇಳಿ ನೋಡೋದೇ ಆದ್ರೆ, ಈ ಸಿಕ್ಕಲ್ ಸೆಲ್ ಅನಿಮಿಯಾ ಅನ್ನುವಂಥ ಡಿಸೀಸ್ ಅನ್ನುವಂಥದ್ದು ಒಂದು ಇನ್ಹೆರಿಟ್ ಆಗಿ ಬರುವಂಥ ಬ್ಲಡ್ ಡಿಸೀಸ್ ಆಗಿದ್ದು, ಇದು ಆಫ್ರಿಕಾ, ಅರೇಬಿಯನ್ ಮತ್ತು ಇಂಡಿಯನ್ ಆರಿಜಿನ್ಸ್ಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗುವಂಥ ಒಂದು ಕಾಯಿಲೆ ಆಗಿದೆ. ಸಿಕ್ಕಲ್ ಸೆಲ್ ಅನಿಮಿಯಾದಿಂದ ಹಲವಾರು ಡಿಸಾರ್ಡರ್ಸ್ಗಳನ್ನ ಕಾಣಬಹುದು. ಒಂದು, ಹಿಮೋಗ್ಲೋಬಿನ್ ಅನ್ನ ಇದು ಅಫೆಕ್ಟ್ ಮಾಡುತ್ತೆ ಮತ್ತು ಈ ಡಿಸೀಸ್ ಅನ್ನ ಹೊಂದಿರುವಂಥವರು ಅಟಿಪಿಕಲ್ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ಗಳಾದಂಥ ಹಿಮೋಗ್ಲೋಬಿನ್ ಎಸ್ ಅನ್ನ ಹೊಂದಿರ್ತಾರೆ. ಇದರಿಂದಾಗಿ ರೆಡ್ ಬ್ಲಡ್ ಸೆಲ್ಸ್ಗಳು ಡಿಸ್ಟಾರ್ಟ್ ಆಗ್ಬೋದು, ಸಿಕ್ಕಲ್ ಅಥವಾ ಕ್ರೆಸೆಂಟ್ ಶೇಪ್ ಅನ್ನ ಪಡ್ಕೊಳ್ಬಹುದು. ಇದರಿಂದಾಗಿ ಬ್ಲಡ್ ಫ್ಲೋ ಅಥವಾ ಆಕ್ಸಿಜನ್ ಫ್ಲೋ ಅನ್ನುವಂಥದ್ದು ಬಾಡಿಯ ಎಲ್ಲ ಪಾರ್ಟ್ಸ್ಗಳಿಗೆ ರೀಚ್ ಆಗೋದನ್ನ ಇದು ತಡೀತಾ ಹೋಗ್ಬೋದು. ಇದರ ಸಿಂಪ್ಟಮ್ಸ್ ಏನು ಅಂತ ಅಂದ್ರೆ ಸಿವಿಯರ್ ಪೇನ್ ಅನ್ನ, ಇದನ್ನ ಸಿಕ್ಕಲ್ ಸೆಲ್ ಕ್ರೈಸಿಸ್ ಅಂತ ಕೂಡ ಕರಿತೇವೆ, ಇದನ್ನ ನಾವು ಕಾಣಬಹುದಾಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂದಾಗ ಮೆಡಿಕೇಶನ್ ಅನ್ನ ನೀಡುವಂಥದ್ದು, ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಗಳನ್ನ ಮಾಡುವಂಥದ್ದು, ರೇರ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನ ಕೂಡ ಈ ಸಿಕ್ಕಲ್ ಸೆಲ್ ಡಿಸೀಸ್ಗೆ ಅಂತ ಹೇಳಿ ಮಾಡುವಂಥದ್ದು. ಈ ಒಂದು ಸಂಚಿಕೆಯ ಒಂದು ಪ್ರಶ್ನೆ ಹೀಗಿದೆ: ಅಟಲ್ ಇನೋವೇಷನ್ ಮಿಷನ್ ಅನ್ನುವಂಥದ್ದು ಈ ಕೆಳಗಿನ ಯಾವುದರ ಅಡಿಯಲ್ಲಿ ಸೆಟಪ್ ಮಾಡಲಾಗಿದೆ ಅಂತ ಹೇಳಿ. ಸರಿ ಉತ್ತರವನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರವನ್ನ ನೀಡಿದಂತವರ ಹೆಸರುಗಳನ್ನ ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.